ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಪಾಸ್ತಾ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಯಾವ್ಯಾವ ಐಟಮ್ ಬೇಕಂದರೆ ಪಾಸ್ತಾ, 1 ಕಪ್ ಹಾಲು, 3 to 4 ಸ್ಪೂನ್ಸ್ ಆಫ್ ಮಿಲ್ಕ್ ಪೌಡರ್, ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಹಾಗೆ ಸ್ವಲ್ಪ ತುಪ್ಪ, ಹಾಗೆ ಸ್ವಲ್ಪ ಸಕ್ಕರೆ. ಫಸ್ಟು ಪಾತ್ರೆಗೆ ಒಂದು 4 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಗೋಡಂಬಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಫಸ್ಟು ತುಪ್ಪದಲ್ಲಿ ಹಾಕ್ಕೊಂಡು ಹುರ್ಕೊಳ್ಳಿ. ಈ ಥರ ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ಅದಕ್ಕೆ ದ್ರಾಕ್ಷಿ ಹಾಕ್ಕೊಂಡು ಹುರ್ಕೊಳ್ಳಿ. ದ್ರಾಕ್ಷಿನೂ ಸ್ವಲ್ಪ ಬೆಂದಮೇಲೆ ಅದನ್ನೆಲ್ಲ ಬೇರೆ ತಟ್ಟೆಗೆ ಎತ್ತಿಟ್ಕೊಳ್ಳಿ. ನೋಡಿ, ದ್ರಾಕ್ಷಿ ಈ ಥರ ಸ್ವಲ್ಪ ದಪ್ಪ ಆಗಿದೆ. ಇವಾಗ ನೀವು ಎಲ್ಲ ಡ್ರೈ ಫ್ರೂಟ್ಸ್ನ ಬೇರೆ ಪಾತ್ರೆಗೆ ಹಾಕೋಬಹುದು. ಇವಾಗ ಇದೇ ಕಾಯ್ದಿರೋ ಪಾತ್ರೆಯಲ್ಲಿ ತುಪ್ಪ ಇರೋದಕ್ಕೆ ಇವಾಗ ನಾವು ಪಾಸ್ತಾ ಹಾಕೊಳ್ಳೋಣ. ಅದನ್ನ ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ 1 ಲೋಟದಷ್ಟು ನೀರು ಹಾಕೊಳ್ಳಿ. ಪಾಸ್ತಾ ಈ ಥರ ನೀರಲ್ಲಿ ಚೆನ್ನಾಗಿ ಬೇಯಲಿ. ಒಂದು 75% ಅಷ್ಟು ಪಾಸ್ತಾ ಈ ಥರ ಕುದಿಯೋ ನೀರಲ್ಲಿ ಬೇಯಬೇಕು ಫಸ್ಟು. ನೋಡಿ, ಪಾಸ್ತಾ ಇಷ್ಟು ಬೆಂದಿರಬೇಕು. ಮುಟ್ಟು ನೋಡಿದಾಗ ಸ್ಮೂತ್ ಆಗಿರುತ್ತೆ. 75% ಬೆಂದಿದ್ರೆ ಸಾಕು. ಇವಾಗ ಇದಕ್ಕೆ ನಾವು ಹಾಲನ್ನ ಮಿಕ್ಸ್ ಮಾಡೋಣ. 1 ಕಪ್ ಫುಲ್ ಹಾಲನ್ನ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನಾವು ಇನ್ನು ಮಿಕ್ಕಿದ 25% ಪಾಸ್ತಾ ಏನಿದೆ ಅದು ಈ ಹಾಲು ಜೊತೆ ಇವಾಗ ಚೆನ್ನಾಗಿ ಬೇಯುತ್ತೆ. ಈ ಮಿಲ್ಕ್ ಪೌಡರ್ಗೆ ಇವಾಗ ನಾವು ಒಂದು 1/2 ಗ್ಲಾಸಸ್ ವಾಟರ್ ಹಾಕ್ಬಿಟ್ಟು ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂಚೂರು ಗಂಟಿಲ್ದಂಗೆ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಹಾಲು ಚೆನ್ನಾಗಿ ಕುದೀತಾ ಇದೆ. ಇದ್ರ ಜೊತೆ ಪಾಸ್ತಾ ಕೂಡ ಚೆನ್ನಾಗಿ ಬೇಯ್ತಿದೆ. ಇವಾಗ ನಾವು ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡೋಣ. ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಥರ ಚೆನ್ನಾಗಿ ಕುದ್ಮೇಲೆ ಸಿಮ್ಮಾಗಿ ಇಟ್ಬಿಟ್ಟು ಇವಾಗ ಹಾಲು ಪುಡಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಸಿಮ್ಮಾಗಿ ಇಕ್ತೆ ಜಾಸ್ತಿ ಉರಿಲ್ ಮಾಡ್ಕೊಂಡಿದ್ರೆ ಪಾತ್ರೆ ತಲ ಹಟ್ಟುತ್ತೆ. ಹಾಗೆ ಅದು ಚೆನ್ನಾಗೂ ಟೇಸ್ಟ್ ಸಿಗಲ್ಲ. ಅವಾಗ ಹಾಲು ಪುಡಿ ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಸ್ವಲ್ಪ ಸ್ಟಿರ್ ಮಾಡಿ ಈ ರೀತಿ ಚೆನ್ನಾಗಿ ಕುದ್ಮೇಲೆ ಪಾಯಸ ಹಾಕಿದೆ ಅಂತ ಅರ್ಥ. ಸೊ ಇವಾಗ ನಾವು ಇದನ್ನು ಆಫ್ ಮಾಡಿಬಿಟ್ಟು ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡೋಣ. ಪಾಸ್ತಾ ಪಾಯಸ is ready to serve.